ಇದೇನಾಗ್ತಾ ಹೋಗುತ್ತೆ, ಫೇಡ್ ಆಗ್ತಾ ಹೋಗುತ್ತೆ. ಎಲ್ಲಿ ಹೋಗುತ್ತೆ ಅದು? ಏನೂ ಇಲ್ಲ, ಒಂದು ಬೋನ್ ಆಗಿ ಮಾರ್ಪಾಟಾಕಿ ಹೋಗುತ್ತೆ ಈ ಬೋನು. ಸಪೋಸ್ ಇಲ್ಲಿ ನೀವು ಈ ರೀತಿ ನೋಡ್ತಾ ಇದ್ದೀರಾ, ಇದು ಯಂಗರ್ ಏಜ್ ಗ್ರೂಪು. ಅದೇ ರೀತಿ ಈ ತಲೆಯ ಮೆದುಳಿನ ಚಿಪ್ಪನ್ನ ನೀವು ನೋಡ್ತಾ ಇದ್ದರೆ, ಸೊ ಇಟ್ ಹ್ಯಾಸ್ ಬಿಕಮ್ ಎ ಥಿನ್ ಪ್ಲೇಟ್ ಆಫ್ ಬೋನ್. ನೋಡಿ ಇಲ್ಲಿ, ಥಿನ್ ಪ್ಲೇಟ್ ಆಫ್ ಬೋನ್. ಸೊ ಇದರಿಂದ ಈ ಮನುಷ್ಯನ ವಯಸ್ಸು 40 ದಾಟಿದೆ, 50 ಮೇಲಾಗಿದೆ ಅಂತೇಳಿ ನಾವು ಹೇಳ್ತೀವಿ. ಇದು ಯಾಕೆ ಅಂತಂದರೆ, ಈ ಸ್ಪಾಂಜಿ ಬೋನ್ ಆರ್ ಎ ಡಿಪ್ಲೋಯ ಬೋನ್ ವಿಲ್ ಎಕ್ಸ್ಟಿಂಕ್ಟ್ ಆ್ಯಂಡ್ ದಿಸ್ ಈಸ್ ಫಾರ್ಮ್ಡ್ ಇಂಟು ಎ ಥಿನ್ ಪ್ಲೇಟ್ ಆಫ್ ಬೋನ್ ಅಂತೇಳಿ ಹೇಳ್ತೀವಿ. ಅದಲ್ಲದೆ ನಾನು ಇನ್ನೊಂದು ಹೇಳೋದು ಏನು ಅಂತಂದರೆ, ಇದನ್ನು ನಾವು ಮೆನಿಂಜಿಯಲ್ ಆರ್ಟ್ರಿ ಮಾರ್ಕಿಂಗ್ಸ್ ಅಂತೇಳಿ ಕರಿತೀವಿ. ಈ ಲೈನ್ನ ನೀವು ನೋಡ್ತಾ ಹೋದರೆ ಇದನ್ನು ಮಿಡ್ಲ್ ಮೆನಿಂಜಿಯಲ್ ಆರ್ಟ್ರಿ ಮಾರ್ಕಿಂಗ್ಸ್ ಅಂತೇಳಿ ಕರಿತೀವಿ. ಇದು ಕೂಡ 40 ವಯಸ್ಸು ಆದ ನಂತರ ಏನಾಗ್ತದೆ ಅಂತಂದರೆ, ಇಟ್ ಬಿಕಮ್ಸ್ ಮೋರ್ ಪ್ರಾಮಿನೆಂಟ್. ಯಾಕೆ ಅಂತಂದರೆ 40 ವರ್ಷ ವಯಸ್ಸಾದವ್ರಿಗೆ ಅಥಿರೋಸ್ಕ್ಲಿರೋಟಿಕ್ ಚೇಂಜಸ್ ವಿಚ್ ಈಸ್ ನಾರ್ಮಲ್, ಏಜ್ ರಿಲೇಟೆಡ್ ಚೇಂಜ್, ಅದು ಏಜ್ ರಿಲೇಟೆಡ್ ಚೇಂಜ್. ಸೊ ಇದು ಅಥಿರೋಸ್ಕ್ಲಿರೋಟಿಕ್ ಚೇಂಜಸ್ ಆಗ್ತಾ ಹೋದ ನಂತರ ಇದು ಫರೋಯಿಂಗ್ ಆರ್ ಗ್ರೋಯಿಂಗ್ ಆಫ್ ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಬೋನ್. ಸೊ ಇದು ಯಾಕೆ ಅಂದರೆ ಮಿಡಲ್ ಮೆನಿಂಜಿಯಲ್ ಆರ್ಟ್ರಿ ಇದು ಇಲ್ಲಿ ಪಾಸ್ ಆಗ್ತಾ ಹೋಗುತ್ತೆ. ಸೊ ಆದ ಕಾರಣ ಅಲ್ಲಿ ಆ ಒತ್ತಡದಿಂದ ಇದು ಇಟ್ ಬಿಕಮ್ಸ್ ಮೋರ್ ಪ್ರಾಮಿನೆಂಟ್ ಆಫ್ಟರ್ ದ ಏಜ್ ಆಫ್ 4th or 5th ಡೆಕೇಡ್ ಅಂತೇಳಿ ಹೇಳ್ತೀವಿ. ಸೊ ಇದಾದ ನಂತರ ನಾವು ಸೂಚರ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೆ, ಈ ಸೂಚರ್ಸ್ ಬಗ್ಗೆ. ಸೊ ಇದನ್ನು ನಾವು ಈ ರೀತಿ ಲೈಟ್ ಟೆಸ್ಟ್ ಅಥವಾ ಟ್ರಾನ್ಸ್ಪರೆನ್ಸಿ ಟೆಸ್ಟ್ ಅಂತೇಳಿ ಕರಿತೀವಿ. ಸೊ ಸರ್ವೇ ಸಾಮಾನ್ಯ ಏನಾಗುತ್ತೆ ಅಂತಂದರೆ, ಈ ಹೊರಗಡೆಯಿಂದ ನ್ಯಾಚುರಲ್ ಇದು ಸನ್ಲೈಟ್ಗಿಟ್ಟು ನೋಡುವಂಥ ಪರೀಕ್ಷೆ, ಅಥವಾ ಒಳಗಡೆ ಇದ್ದರೆ ನಮಗೊಂದು ಟಾರ್ಚ್ ಬೇಕಾಗ್ತದೆ. ಸೊ ಈ ಒಳಭಾಗದಿಂದ ನಾವು ನೋಡೋದಾದರೆ ಇಲ್ಲಿ ನಮಗೆ ಲೈಟ್ ಕಂಡ್ರೆ ಸೊ ಅದು ಫ್ಯೂಷನ್ ಆಗಿಲ್ಲ ಅಂತೇಳಿ 40 ವರ್ಷದ ಕೆಳಗಡೆ ಇದ್ದಾರೆ ಅಂತೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸೊ ಅದಾದ ನಂತರ ವೆನ್ಎವರ್ ದೇರ್ ಈಸ್ ನೋ ಟ್ರಾನ್ಸ್ಪರೆನ್ಸಿ ಆಫ್ ದ ಲೈಟ್, ಸೊ ಏಜು ಹೆಚ್ಚಾಗಿದೆ ಅಂತೇಳಿ. ಸೊ ಕಮಿಂಗ್ ಟು ದ ಸೂಚರಲ್ ಕ್ಲೋಸರ್, ದಿಸ್ ಇಸ್ ಕಾಲ್ಡ್ ಎ ಸೂಚರಲ್ ಕ್ಲೋಷರ್ಸ್ ಅಂತೇಳಿ ಹೇಳ್ತೇವೆ. ಸೊ ಇದನ್ನು ನಾವು ವಯಸ್ಸಲ್ಲಿ ಡಿವೈಡ್ ಮಾಡ್ತೀವಿ. ಓಕೆ, 30 to 40, 40 to 50, 50 to 60 ಅಂತ. ಅದಾದಮೇಲೆ ಈ ಟೆಂಪ್ರಲ್ ಸೂಚರ್ಸ್ ಏನಾಗುತ್ತೆ, 60 to 70 ಇಯರ್ಸ್ ಆದಮೇಲೆ ಅದು ಕ್ಲೋಷರ್ ಆಗ್ತಾ ಹೋಗುತ್ತೆ ಅಂತೇಳಿ ಹೇಳ್ತೀವಿ. ಸೊ ಸಾಧಾರಣಕ್ಕೆ ಈ ಮೂಳೆಯ ವಯಸ್ಸು, ಏಕೆಂದರೆ ಎಲ್ಲ ಸೂಚರ್ಸ್ ಎಲ್ಲ ಕ್ಲೋಸ್ ಆಗಿರೋದ್ರಿಂದ ಇದು 60 ವರ್ಷ ಮೇಲ್ಪಟ್ಟ ವ್ಯಕ್ತಿದು ಅಂಥೇಳಿ ನಾವು ಹೇಳ್ತೀವಿ. ಅದೇ ರೀತಿ ಈ ತೊಡೆ ಮೂಳೆನ ನಾವು ತೆಕ್ಕೊಂಡಾಗ ಹೇಗೆ ಹೇಳ್ತೀವಿ ಅಂತಂದ್ರೆ, ಇದನ್ನು ನಾವು ಹೆಡ್ ಆಫ್ ಫೀಮರ್ ಅಂತ, ಈ ಮೂಳೆಯ ಹೆಸರು ಫೀಮರ್ ಅಂತ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ಹೆಡ್ ಆಫ್ ಫೀಮರ್. ಇದೆಲ್ಲ ಮೆಡಿಕಲ್ ಟರ್ಮ್ಸೇ. ಇದು ಗ್ರೇಟರ್ ಟ್ರೊಕ್ಯಾಂಟರ್, ದಿಸ್ ಈಸ್ ಲೆಸ್ಸರ್ ಟ್ರೊಕ್ಯಾಂಟರ್. ಇದನ್ನು ಮೀಡಿಯಲ್ ಕಾಂಡೈಲ್, ಲ್ಯಾಟ್ರಲ್ ಕಾಂಡೈಲ್ಸ್ ಅಂತೇಳಿ ಹೇಳ್ತೀವಿ. ಸೊ ಇದು ಮನುಷ್ಯ ಹುಟ್ಟಿದ 1 ವರ್ಷಕ್ಕೆ ಇದು ಹುಟ್ಕೊಳ್ಳುತ್ತೆ. ಅದು ಹೇಗೆ ಕಾಣುತ್ತೆ ಅಂದರೆ, ಇದು ತುಂಬ ಚಿಕ್ಕದಾಗಿ ಟೈನಿ ಡಾಟ್ ಥರ ಇರುತ್ತೆ. ಸೊ ಅದಾದಮೇಲೆ ಇದ್ರ ಗಾತ್ರ ಕಡಲೆಕಾಳು, ಅದಾದ ನಂತರ ಇದು ಶೇಂಗಾ ಬೀಜದ ಗಾತ್ರದಲ್ಲಿ ಇದು ಕಾಣ್ತಾ ಹೋಗುತ್ತೆ. ಸೊ ಅದಾದಮೇಲೆ ಏಜ್ ಆಗ್ತಾ ಇದು ಬೆಳೀತಾ ಹೋಗುತ್ತೆ. ಸೊ ಇದನ್ನು ನಾವು ಎಕ್ಸ್ರೇ ಮೂಲಕ ನೋಡಿ ಹೇಳ್ಬೋದು. ಆಸಿಫಿಕೇಷನ್ ಸೆಂಟರ್ಸ್ ಅಂತೇಳಿ ನಾವು ಕರಿತೀವಿ. ಈ ಆಸಿಫಿಕೇಷನ್ ಸೆಂಟರು ಬಂದಿದೆಯಾ ಇಲ್ಲೋ ಅನ್ನೋದ್ರ ಮೇಲೆ, ಮತ್ತು ಅದು ಫ್ಯೂಸ್ ಆಗುತ್ತಾ ಇಲ್ವಾ, ಈ ಶಾಫ್ಟ್ ಜೊತೆ ಫ್ಯೂಸ್ ಆಗುತ್ತೆ. ಸೊ ಆಗಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾವು ಏಜ್ನ ನಾವು ಪತ್ತೆ ಹಚ್ಬೋದು ಈ ಒಂದು ಮೂಳೆಯ ನಂತರ. ಇದು ಗ್ರೇಟರ್ ಟ್ರೊಕ್ಯಾಂಟರ್ 4 ಇಯರ್ಸಿಗೆ ಬರುತ್ತೆ. ಇದು 12 to 14 ಇಯರ್ಸಿಗೆ ಬರುತ್ತೆ. ಇದೆಲ್ಲ ಎಕ್ಸ್ರೇನಲ್ಲಿ ಕಾಣುವಂಥದ್ದು. ಸೊ ಅದಾದ ನಂತರ ಇದು 9th month ಆಫ್ ಇಂಟ್ರೈನ್ ಲೈಫಲ್ಲಿ ಸಣ್ಣದಾಗಿ ಚುಕ್ಕಿಯಾಗಿ ಕಾಣುತ್ತೆ ಈ ಮೂಳೆಯ ಕೆಳಗಿನ ಭಾಗ. ಇದು ಯಾವಾಗ ಫ್ಯೂಸ್ ಆಗುತ್ತೆ ಅಂತಂದರೆ, ಎಲ್ಲದನ್ನೂ ಇದು 17 to 18 ಇಯರ್ಸಲ್ಲಿ ಅಪ್ಪರ್ ಎಂಡ್ ಆಫ್ ಸೆಂಟರ್ಸ್ ಆಫ್ ದ ಅಪ್ಪರ್ ಎಂಡ್ ಆಫ್ ಫೀಮರ್, ದಿಸ್ ವಿಲ್ ಸ್ಟಾರ್ಟ್ ಫ್ಯೂಸಿಂಗ್ ಆ್ಯಂಡ್ ದಿಸ್ ವಿಲ್ ಟೇಕ್ ಅಬೌಟ್ 18 to 19 ಇಯರ್ಸ್ ಫ್ಯೂಸ್ ಆಗುತ್ತೆ. ಸೊ ಈ ಮೂಳೆಯ ವಯಸ್ಸು ನೀವು ಕೇಳೋದಾದರೆ ಎಷ್ಟು ಇರ್ಬೋದು ಅಂದರೆ, ಸೊ ಎಲ್ಲ ಸೆಂಟರ್ಸು ಅಪಿಯರ್ ಆಗಿ ಮತ್ತು ಫ್ಯೂಸ್ ಆಗಿರೋದ್ರಿಂದ ದ ಏಜ್ ಆಫ್ ದಿಸ್ ಪರ್ಸನ್ ಈಸ್ ಮೋರ್ ದ್ಯಾನ್ 18 ಇಯರ್ಸ್ ಅಂತೇಳಿ ನಾವು ಹೇಳಲಿಕ್ಕೆ ಸಾಧ್ಯತೆ ಇದೆ.